ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಜನ ಕೇಳ್ತಾಯಿದ್ರು ಲಾಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ, ಮೇಡಮ್ ತಮ್ಮರಸನಹಳ್ಳಿ ಎಷ್ಟು ವರ್ಕ್ ಆಗಿದೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ತಮ್ಮರಸನಹಳ್ಳಿದು ಇನ್ನೂ ಸ್ವಲ್ಪ ಹಾಗೇ ಇದೆ, ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಅದನ್ನು ಮಾತ್ರ ಕ್ಲಿಯರ್ ಮಾಡಿದ್ದಾರೆ. ಬಿಟ್ಟರೆ ಇನ್ನು ಕನ್ಸ್ಟ್ರಕ್ಷನ್ ಮಾಡೋದು ಎಲ್ಲ ಕೂಡ ತುಂಬಾ ಬ್ಯಾಲೆನ್ಸ್ ಇದೆ ವರ್ಕು. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ತುಂಬ ಪಾಯ ಹಾಕಿರೋದು ಮತ್ತು ಇನ್ನು ಏನು ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಂತಿರೋದು ಎಲ್ಲ ತುಂಬ ಇದೆ. ಇವಾಗ ಆಲ್ಮೋಸ್ಟು ಒಂದು 80% ವರ್ಕ್ ಆಗಿರಬೇಕು. ಅಂದರೆ ಒಂದು 4 ಬಿಲ್ಡಿಂಗು ಫ್ಲೋರ್ ಆಗಿದೆ. 4 ಬಿಲ್ಡಿಂಗು ಅಂದರೆ ABCD ಈ ಥರ ಬ್ಲಾಕ್ಗಳು 4 ಬ್ಲಾಕ್ ರೆಡಿಯಾಗಿದೆ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಆಲ್ಮೋಸ್ಟ್ ಇರೋದಿಲ್ಲ, ಸಿಂಗಲ್ ಬೆಡ್ರೂಮ್ ಅಷ್ಟೇ ಇರೋದು. ನಿಮಗೆ ಇಲ್ಲಿ ಟೋಟಲು 700 ಚಿಲ್ಲರೆ ಮನೆ ಬರುತ್ತೆ, 700+ ಮನೆಗಳು ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಬೆಡ್ರೂಮೇ ಬರೋದು. ಎಲ್ಲದಕ್ಕೂ ಈ ಥರ ಒಂದು ಕಿಚನಿಗೆ ಸ್ಲ್ಯಾಬ್ ಕೊಟ್ಟಿರ್ತಾರೆ, ಒಂದು ಸಿಂಕ್ ಕೊಟ್ಟಿರ್ತಾರೆ. ಬಿಟ್ಟರೆ ಇನ್ನೇನು ವರ್ಕ್ ಇರಲ್ಲ. ಅಂದರೆ ಎಲೆಕ್ಟ್ರಿಷಿಯನ್ ವರ್ಕ್ ಈ ಥರ ಬಿಟ್ಟಿದ್ದಾರಲ್ಲ ಗ್ಯಾಪು, ಇಲ್ಲಿ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾರೆ. ಇನ್ನೆಲ್ಲ ಹಾಗೆ ಇರುತ್ತೆ. ನೀವು ಬೇಕಾದರೆ ಇಂಟೀರಿಯರ್ ಮಾಡಿಸ್ಕೋಬೋದು. ನಾನು ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇಲ್ಲ ಹಾಗೆಯೇ ಸಜ್ಜೆ ಎಲ್ಲ ಮಾಡಿ ಬಿಟ್ಟಿರ್ತಾರೆ. ನೀವು ಬೇಕಾದರೆ ಕಬೋರ್ಡ್ಗಳ್ನ ಮಾಡಿಸ್ಕೊಂಡು ನೀವು ಇಂಟೀರಿಯರ್ನ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ ಇಂಟೀರಿಯರ್ ಮಾಡಿಸಿದ್ರೆ, ಸ್ಪೇಷಿಯಸ್ ಆಗಿರುತ್ತೆ ಜಾಗ. ಸೊ ಈ ಜಾಗ ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ, ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಪ್ಯಾಸೇಜ್ನ ಬಿಟ್ಟಿದ್ದಾರೆ. ಇದು ನೋಡಿ ಅಪೋಸಿಟ್ ಬರುತ್ತೆ ಮನೆಗಳು, ಎದುರು ಬದ್ರು. ಎಂಟ್ರಿ ಆದ ತಕ್ಷಣ ನಿಮಗೆ ಹಾಲು, ಕಿಚನು, ಒಂದು ರೂಮು. ಸೊ ಈ ಥರ 4 ಮನೆ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಜಾಗ ಇದೆಯಲ್ಲ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಸ್ಟೇರ್ ಕೇಸ್ ಪಕ್ಕ, ಈ ಜಾಗದಲ್ಲಿ ನಿಮಗೆ ಮೀಟ್ರ್ ಬೋರ್ಡ್ಗಳು ಬರುತ್ತಲ್ಲ ಕರೆಂಟ್ದು, ಸೊ ಅದನ್ನು ಹಾಕ್ತಾರೆ. ನೋಡ್ತಾ ಇರ್ಬೋದು. ಇವಾಗ ವರ್ಕು ಇಷ್ಟು ನಾನು ಏನು ತೋರಿಸ್ತಾ ಇದ್ದೀನಿ ಅಷ್ಟು ವರ್ಕ್ ಆಗಿದೆ. ಇನ್ನು ತುಂಬ ವರ್ಕು ಇರೋದ್ರಿಂದ ಅಲ್ಲಿ ಸ್ವಲ್ಪ ಕೆಲಸದವ್ರು ಕಡಿಮೆ ಇರೋದ್ರಿಂದ ವರ್ಕು ಡಿಲೇ, ಅಂದರೆ ನಿಧಾನಕ್ಕೆ ನಡೀತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಫ್ಲಮ್ಮಿಂಗ್ ವರ್ಕ್ ಎಲ್ಲ ಆಗಿದೆ. ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ ನಾನು, 4 ಬ್ಲಾಕ್ಗಳು ಆಲ್ಮೋಸ್ಟ್ ವರ್ಕ್ ಆಗಿದೆ. ವರ್ಕ್ ಆಗಿರೋದು ಮತ್ತು ಎಲ್ಲನೂ ಸೇರಿಸಿ ಒಂದೇ ಸಲ ನಿಮಗೆ ಹ್ಯಾಂಡ್ ಓವರ್ ಮಾಡೋದ್ರಿಂದ ಎಷ್ಟು ಆದರೂ ಎಷ್ಟು ಬಿಟ್ಟರೆಷ್ಟು ಎಲ್ಲ ಒಂದೇ ಸಲ ಹ್ಯಾಂಡ್ ಓವರ್ ಮಾಡೋದು. ಹಾಗಾಗಿ ಇದೊಂದು 4 ಬ್ಲಾಕ್ ಮಾತ್ರ ರೆಡಿ ಮಾಡಿಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ ಪಿಲ್ಲರು, ಅದೆಲ್ಲ ಪಿಲ್ಲರ್ ಹಾಕಿ ಹಾಗೆಯೇ ಬಿಟ್ಟಿದ್ದಾರೆ. ಮತ್ತು ರೋಡ್ಗಳು ಅಷ್ಟೇ, ರೋಡ್ಗಳೆಲ್ಲ ಈ ಥರ ಅಗೆದು ನೀರು ಹೋಗಲಿಕ್ಕೆ ಸ್ಯಾನಿಟರಿ ವರ್ಕು ಅದನ್ನು ಮಾಡ್ತಾಯಿದ್ದಾರೆ. ನೋಡಿ ಇಷ್ಟು ವರ್ಕ್ ಆಗಿದೆ. ನೋಡ್ತಿದ್ದೀರಲ್ಲ, ಇದು ಕಂಬಿ ಹಾಕಿರೋದೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನಾನು ಹೋದಾಗ ಇಷ್ಟು ವರ್ಕ್ ಆಗಿತ್ತು. ಇದೆಲ್ಲ ಟೈಲ್ಸ್ಗಳೆಲ್ಲ ತರಿಸಿಟ್ಟಿದ್ದಾರೆ. ಇದನ್ನು ಇವಾಗ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ವರ್ಕ್ ಆಗಿದೆ. ಈ ಥರ ಸ್ಯಾನಿಟರಿಗೆ ಪಾಯಿಂಟ್ ಮಾಡಿ ಇದು ಗುಂಡಿ ತೋಡಿ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಲ್ಲು ಹಾಕಬೇಕು. ಮತ್ತು ನೋಡಿ ದೂರದಿಂದ ಈ ಥರ ಕಾಣಿಸುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ತುಂಬಾ ಇರೋದ್ರಿಂದ, ಸೊ ಇನ್ನು ಕನ್ಸ್ಟ್ರಕ್ಷನ್ದು ತುಂಬ ಇದೆ. ಇಲ್ಲೇ ಅವರಿಗೂ ಕೂಡ ಕೆಲಸದವ್ರಿಗೆ ನೋಡ್ತಿದ್ದೀರಲ್ಲ, ಇಲ್ಲೇ ಎಲ್ಲ ಮನೆಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ನೋಡಲಿಕ್ಕೆ 4 ಬಿಲ್ಡಿಂಗ್ ಅಂದರೆ 4 ಫ್ಲೋರ್ ಅಷ್ಟೇ ರೆಡಿಯಾಗಿರೋದು. ಇನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ಇನ್ನೂ ತುಂಬಾ ಇದೆ. ಸೊ ನಿಧಾನಕ್ಕೆ ವರ್ಕ್ ಆಗ್ತಾಯಿದೆ. ಇನ್ನು ತುಂಬ ವರ್ಷ ಬ್ಯಾಲೆನ್ಸ್ ಇದೆಯಲ್ಲ, ಸೊ ಹಾಗಾಗಿ ಮಾಡಿಕೊಡ್ತಾರೆ. ಯಾರಿಗೆಲ್ಲ ಇದ್ರದ್ದು ಲಿಂಕ್ ಬೇಕು ಅಂದರೆ ಲೊಕೇಶನ್ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಲೊಕೇಶನ್ನ ಕಳಿಸ್ಕೊಡ್ತೀನಿ. ಟೋಟಲ್ ನಿಮಗೆ 7 ಪಾಯಿಂಟ್ ಸಮಥಿಂಗ್ ಏನೋ ಮನೆಗಳು ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದ್ರ ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಮತ್ತು ಇದರಲ್ಲಿ ಕೇಳ್ತಾ ಇರ್ತೀರಾ. ಸೊ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ ಯಾವ ಥರ ಅಪ್ಲೈ ಮಾಡೋದು ಮತ್ತು ಏನೇನು ಬೇಕು ಎಲ್ಲ ಹೇಳಿರ್ತೀನಿ. ಸೊ ಹಾಗಾಗಿ ಹೊಸ್ದಾಗಿ ನೋಡೋರು ಕೇಳ್ತಾರಲ್ವ, ಅದಕ್ಕೋಸ್ಕರ ಇನ್ನೊಂದು ಸಲ ನಾನು ರಿಪೀಟ್ ಮಾಡಿಬಿಡ್ತೀನಿ. ಮೇನ್ಲಿ ನಿಮಗೆ BPL ಕಾರ್ಡ್ ಇರಬೇಕು. BPL ಕಾರ್ಡ್ ಇರೋರಿಗೆ ಸಬ್ಸಿಡಿ ಸಿಗುತ್ತೆ ಅಂತೇಳಿ. ಸೊ BPL ಕಾರ್ಡ್ ಇರೋರಿಗೆ
10,50,000 ರೂಪಾಯಿ ಅಮೌಂಟ್ ಆಗುತ್ತೆ. ಅಂದರೆ 1 BHK ಹೌಸು. ನಿಮಗೆ 2 BHKದು ನಾನು ಹೇಳಿದ್ದೀನಿ ನಿಮಗೆ. 2 BHKದು ಇವಾಗಲೇ ಕೊಡಲ್ಲ ಅದನ್ನು. 2 BHKದು ತುಂಬ ಇನ್ನೂ ವರ್ಕ್ ಪೆಂಡಿಂಗ್ ಇರೋದ್ರಿಂದ ವರ್ಕ್ ಮಾಡಿ ಅದು 2 BHK ನಾನು ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿದೆ ಅಂತಲೂ ಮೆನ್ಷನ್ ಮಾಡಿದ್ದೀನಿ. ನೆಲಗುಳಿ ಮತ್ತು ನಿಮಗೆ ನೆಲಗುಳಿ ಮತ್ತು ಕೆಂಚನಪುರ 2 ಕಡೆನೇ ಇರೋದು. ಸಿಂಗಲ್ ಬೆಡ್ರೂಮ್ಗೆ ನೋಡಿ ಇದು ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಯಾರೋ. ಇದು ಬಂದು ನಿಮಗೆ ಸಿಂಗಲ್ ಬೆಡ್ರೂಮ್ನ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಅವರು ಬ್ಯಾಚುಲರ್ಸ್ ಇರೋದ್ರಿಂದ ಈ ಥರ ಇಟ್ಕೊಂಡಿದ್ದಾರೆ. ಅವರ ಅಪ್ಪ ಮಗ ಇಬ್ಬರೇ ಇರೋದು, ಹಾಗಾಗಿ ಈ ಥರ ಇಟ್ಟಿದ್ದಾರೆ. ಒಂದು ಬಚ್ಚಲ ಮನೆ ಮತ್ತು ಬಾತ್ರೂಮು ಸಪ್ರೇಟ್ ಬರುತ್ತೆ. ಒಂದರಲ್ಲೇ ಬರಲ್ಲ, ಸಪ್ರೇಟ್ ಬರುತ್ತೆ. ಸೊ ಅವರು ಇಲ್ಲೇ ಒಂದು ದೇವ್ರ ಮನೆ ಥರ ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದಾರೆ. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ಮನೆಗಳೆಲ್ಲ ಯಾವ ಥರ ಬರುತ್ತೆ ಅಂದರೆ ಆಪೋಸಿಟ್ ಬರುತ್ತೆ. ಎದುರುಗಡೆ ಟೋಟಲ್ 4 ಫ್ಲೋರ್. ಒಂದು ಫ್ಲೋರಲ್ಲಿ 4 ಮನೆ, G+3 ಬರುತ್ತೆ. 4 ಫ್ಲೋರ್ ಬರುತ್ತೆ. 4 ಫ್ಲೋರಿಗೂ ಎದುರು ಬದ್ರು 4 ಮನೆ ಬರುತ್ತೆ. ಸೊ ಈ ಥರ ಇದೆ. ನಿಮಗೆ ಜಾಗ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ತುಂಬ ಜನ ಕೇಳಿದ್ರಿ. 490 ಸ್ಕ್ವೇರ್ ಫೀಟ್ ಬರುತ್ತೆ. 490 ಸ್ಕ್ವೇರ್ ಫೀಟು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಸ್ಟೇರ್ ಕೇಸ್ಗಳು ಬರುತ್ತೆ. ಸ್ಟೇರ್ ಕೇಸಿಗಂತೂ ಎಷ್ಟು ದೊಡ್ಡ ಜಾಗ ಬಿಟ್ಟಿದ್ದಾರೆ ಅಂದರೆ ಆರಾಮಾಗಿ 4 ಜನ ಒಟ್ಟಿಟ್ಟಿಗೆ ಹೋಗ್ಬೋದು, ಅಷ್ಟು ಜಾಗ ಬಿಟ್ಟಿದ್ದಾರೆ. ಮತ್ತು ಹೈಟೂ ಅಷ್ಟೇ, ಅಷ್ಟು ಹೈಟ್ ಇಟ್ಟಿಲ್ಲ ನೋಡಿ. ಇದೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೆಲ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದಾರೆ, ಡೆಮೋ ರೂಮ್ ಥರ ನೋಡಿ. ನಿಮಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ಗಾಳಿ ಬೆಳಕಿಗಂತೂ ನೀವು ಯಾವುದೇ ಥರ ಟೈಮಲ್ಲೂ ಲೈಟ್ ಹಾಕೋಂಗೆ ಇಲ್ಲ, ಅಷ್ಟು ಬೆಳಕು ಬರುತ್ತೆ, ಅಷ್ಟು ಗಾಳಿ ಬರುತ್ತೆ, ಕಂಫರ್ಟಬಲ್ ಆಗಿದೆ. ಅಂದರೆ ನಮ್ಮ ಸಿಟಿ ಜೀವನಕ್ಕೆ ಹೋಲಿಸ್ಕೊಂಡ್ರೆ ಇವಾಗ RGSCL ಮಾಡಿರೋದೆಲ್ಲ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವು ಜನ ತುಂಬ ಮೆಸೇಜಸ್ ಬರುತ್ತೆ ಬಿಡಿ, ಆ ಥರ ಲೋ ಕ್ವಾಲಿಟಿದ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಇದು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ, ಗೌರ್ಮೆಂಟ್ ಜಾಗ ಆಗಿರೋದ್ರಿಂದ, ಗೌರ್ಮೆಂಟ್ ಅವ್ರು ಕಟ್ಟಿಸ್ತಿರೋದ್ರಿಂದ ನಾವು ಯಾವ್ದು ಹಾಕ್ತಾರೆ ಅಂತ ನಾವು ಅಲ್ಲಿ ನಿಂತ್ಕೊಂಡು ನೋಡಿ ಹಾಕಿಸ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿಲ್ಲ ಅಲ್ವಾ. ಸೊ ಹಂಗಾಗಿ ನಾನು ನೋಡಿರೋ ಮಟ್ಟಿಗೆ ಅಂದರೆ ಚೆನ್ನಾಗಿರೋದೇ ಹಾಕಿದ್ದಾರೆ. ಉಳಿಸ್ಕೊಳ್ಳೋದು ನೀವು ಎಂಥ ಮೆಟೀರಿಯಲ್ಲೇ ಹಾಕಿ ಏನೇ ಹಾಕಿ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಯಾರು ಮನೇಲಿ ಇರ್ತೀವಿ, ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟೇ ಲೋ ಕ್ವಾಲಿಟಿ ಹೈ ಕ್ವಾಲಿಟಿದ ಹಾಕಿಸಿದ್ರು ನೀವು ಮನೇಲಿರೋರು ಮೇಂಟೈನ್ ಮಾಡಲಿಲ್ಲ ಅಂದರೆ ಅದು 3 ದಿನಕ್ಕೆ ಹೋಗ್ಬಿಡುತ್ತೆ. ನೀವು ಮನೇಲಿರೋ ಹೆಂಗಸರುಗಳಾಗಲಿ ನಾವುಗಳಾಗಲಿ ಯಾರೇ ಆಗಲಿ ಅದನ್ನು ಎಷ್ಟೊಂದು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಅಂತ. ಬಿಲ್ಡಿಂಗ್ ಬಿದ್ದೋಗಂಗೆ ಎಲ್ಲೂ ಕಟ್ಟಿಲ್ಲ ಇದುವರೆಗೂ. ಅದು ಬಿಲ್ಡಿಂಗ್ ಬಿದ್ದೋಗಂಗಿದ್ರೆ ಏನು ಹೇಳೋದು ಹೇಳಿ, ಹಿಂಗೆಲ್ಲ ಕ್ವಶನ್ಸ್ ಕೇಳಿದ್ರೆ ನಾವು ಏನು ಹೇಳೋದು, ಬಿಲ್ಡಿಂಗ್ ಬಿದ್ದೋಗಂಗೆ ಕಟ್ತಾರೆ ಹಂಗೆ ಹಿಂಗೆ ಅಂತ. ಸೊ ನೋಡಿ, ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಇನ್ನು ವರ್ಕ್ ಸುಮಾರಷ್ಟು ವರ್ಕ್ನ ಮಾಡ್ತಾ ಇದ್ದಾರೆ. ಮೋರಿ ಎಲ್ಲ ರೆಡಿಯಾಗಿದೆ ನೋಡಿ. ನಾನು ಹೋದಾಗ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಹಟ್ಲು ಥರ ಇತ್ತು, ಹಾಗೆಯೇ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇದು ಲೊಕೇಶನ್ಗೆ ಹೋಗಬೇಕು ಅವರು ಯಾರಾದರೂ ಇದ್ದರೆ ನನಗೆ ಲೊಕೇಶನ್ ಅಂತ ಕಳಿಸಿದ್ರೆ ನಾನು ತಮ್ಮರಸ್ನಳ್ಳಿದು ಲೊಕೇಶನ್ನ ಕಳಿಸ್ಕೊಡ್ತೀನಿ. ನಿಮಗೆ ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು. ಒಳಗಡೆ ಟೈಲ್ಸ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಟೈಲ್ಸ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಇವಾಗ 4 ಫ್ಲೋರ್ ಆಗಿದೆಯಲ್ಲ, ಇದಕ್ಕೆಲ್ಲ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಇದಕ್ಕೆಲ್ಲ ಇನ್ನೂ ತುಂಬ ಕೆಲಸ ಇರೋದ್ರಿಂದ ಟೈಲ್ಸ್ ಎಲ್ಲ ಅಲ್ಲೇ ತಂದಿಟ್ಟಿದ್ದಾರೆ. ವರ್ಕಿನ ಸ್ಲೋ ಆಗಿ ನಡೀತಾ ಇದೆ. ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ ಬೇಕು. ಯಾಕಂದರೆ ನಾವು ಒಂದು ಸ್ವಂತ ಮನೆ ಕಟ್ಟಿಸ್ತೀವಿ 30-40 ಅಂತ ಅಂದ್ರೇ ಸುಮಾರು 2 ವರ್ಷ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ 1 ವರ್ಷ ಆಗೇ ಆಗುತ್ತೆ. ಯಾಕಂದರೆ ವರ್ಕರ್ಸ್ ಪ್ರಾಬ್ಲಮ್ಮು ಅದು ಇದು ಇದ್ದೇ ಇರುತ್ತಲ್ವ. ಇವತ್ತು ಬಂದರೆ ವರ್ಕರ್ಸ್ ನಾಳೆ ಬರೋಲ್ಲ, ಒಬ್ಬರು ಬಂದರೆ ಪ್ಲಮ್ಮರ್ ಬಂದರೆ ಎಲೆಕ್ಟ್ರಿಷಿಯನ್ ಬರೋಲ್ಲ, ಎಲೆಕ್ಟ್ರಿಷಿಯನ್ ಬಂದರೆ ಪ್ಲಮ್ಮರ್ ಬರೋಲ್ಲ, ಇಲ್ಲ ಗಾರೆಯವ್ರು ಬರೋಲ್ಲ. ಈ ಥರ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅವ್ರದ್ದು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಒಪ್ಕೊಂಡಿದ್ದಾರೆ ಅಂದರೆ ನಮಗೆ ಅವ್ರಿಗೂ ಎಲ್ಲದರಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ಸೊ ನೋಡ್ತಾ ಇದ್ದೀರಲ್ಲ, ಇನ್ನೂ ಮ್ಯಾಕ್ಸಿಮಮ್ ಅಂದ್ರೂ 1.5 ಇಯರ್ ಬೇಕು ಇದು ವರ್ಕ್ ಮುಗಿಲಿಕ್ಕೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ಕೇಳಿದ್ರಿ ಅವ್ರಿಗೆ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. ಸೊ ತಮ್ಮರಸ್ನಳ್ಳಿದು ಇಷ್ಟ ಆಗಿತ್ತು. ನೆಕ್ಸ್ಟು ನಾನು ಯಾವ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಅಲ್ಲಿದು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ನೆಲಗಳಿದು ಎಲ್ಲಿವರೆಗೂ ಬಂದಿದೆ ಅಂತ ನೋಡಿಲ್ಲ, ನಾನು ಹೋಗಿಲ್ಲ.
ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಕೆಲಸಗಳು ಆಲ್ಮೋಸ್ಟ್ ಕಡಿಮೆ ಇರೋದ್ರಿಂದ ನಮಗೆ ಇವೆಂಟ್ ಜಾಬ್ಗಳು ಒಂದು ಸಲ ಎಲ್ಲ ಲೇಔಟ್ಗೂ ಒಂದು ಸಲ ವಿಸಿಟ್ ಮಾಡಿಬಿಟ್ಟು ನಾನು ಅಪ್ಡೇಟ್ನ ಮಾಡ್ತೀನಿ. ಸೊ ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಅಲ್ಲಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇವಾಗ ಸ್ವಲ್ಪ ದಿನ ಅಂದರೆ 1-2 ಮಂತ್ಸ್ ಆರಾಮಾಗಿರ್ತೀವಿ. ಸೊ ಕೆಲಸಗಳು ಕಡಿಮೆ ಇರೋದ್ರಿಂದ ಮಾಡ್ಬೋದು. ಪ್ಲೇಟ್ ಡೆಕೋರೇಷನ್ ಅದು ಇದು ಚಿಕ್ಕದಿದೆ, ದೊಡ್ಡ ಯಾವುದೂ ಇಲ್ಲ. ಸೊ ಹಂಗಾಗಿ ಇದನ್ನು ಫುಲ್ಲು ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ನನಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ಥರ ರೀಲ್ಗಳನ್ನ ಶೇರ್ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ರೀಲ್ನ ಶೇರ್ ಮಾಡಿ ಅಂತ ಕೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.